ಹಲೋ ಆ್ಯಂಡ್ ವೆಲ್ಕಮ್ ಟು ಜ್ಞಾನದರ್ಶನ. ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರ, ಧಾರವಾಡ. ಪ್ರಿಯ ಸ್ಪರ್ಧಾ ಮಿತ್ರರೇ, ಇಂದು ನಾವು 4/10/2020 ನಡೆದ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಜನರಲ್ ಸ್ಟಡೀಸ್ ಪೇಪರ್ 1 ಅಂದರೆ IAS ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ 1 ಕನ್ನಡದ ಆವೃತ್ತಿಯಲ್ಲಿ ವಿನೂತನವಾಗಿ ವಿಶ್ಲೇಷಣೆ ಮಾಡುತ್ತಾ ಮತ್ತು ಅತಿ ಸೂಕ್ತವಾದಂಥ ಉತ್ತರಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಈ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭ ಕೋರುತ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಹಲವಾರು ರೀತಿಯಂಥ ಕೆಲವೊಂದಿಷ್ಟು ಚೇಂಜಸ್ನ ನೋಡ್ತಾ ಹೋಗೋದು. UPSCಯಲ್ಲಿ ಹಿಂದೆ ಬಂದಂಥ ಅಥವಾ ಕೆಲವು 4-5 ವರ್ಷಗಳಿಂದ ಬಂದಂಥ ಪ್ರಶ್ನೆ ಪತ್ರಿಕೆಗೆ ಮತ್ತು ಇಂದು ಅಂದರೆ 2020ರಲ್ಲಿ ಬಂದ ಪ್ರಶ್ನೆ ಪತ್ರಿಕೆಗೆ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ಕೂಡ ಹೇಳ್ಬೋದು. ವಿದ್ಯಾರ್ಥಿಗಳು ಸಹಜವಾಗಿ ತುಂಬಾನೇ ಕರೆಂಟ್ ಅಫೇರ್ಸ್ನಲ್ಲಿ ಫೋಕಸ್ ಮಾಡ್ತಾ ಇದ್ರು. ಈ ಬಾರಿ ಸ್ವಲ್ಪ ಸ್ಟ್ಯಾಟಿಕ್ನಲ್ಲಿ ಮತ್ತು ಅದು ಸ್ಟ್ಯಾಟಿಕ್ ಏರಿಯಾದಲ್ಲಿ ಕೂಡ ಸ್ವಲ್ಪ ಆಳವಾಗಿ ಅಂದರೆ ಡೀಪ್ ಆಗಿದೆ. ಹಿಸ್ಟ್ರಿಯಲ್ಲಿ ತುಂಬಾನೇ ಸ್ವಲ್ಪ ಡೀಪ್ ಆಗಿ ಡಿಫಿಕಲ್ಟ್ ಕ್ವಶನ್ಸ್ ಇದೆ. ಮತ್ತು ಇನ್ನೊಂದೇನಂತಂದರೆ ಸ್ವಲ್ಪ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ಜಾಸ್ತಿ ಇದೆ. ಹೀಗಾಗಿ ನಿಖರವಾಗಿ ಯಾವ ಇನ್ಸ್ಟಿಟ್ಯೂಟ್ನವರು ನಮಗೆ ಇದೇ ಆನ್ಸರ್ ಅಂತ ಹೇಳ್ತಾ ಇದಾರಲ್ಲ, ಅಲ್ಲಿ ಸ್ವಲ್ಪ ಇಂಟರ್ಪ್ರಿಟೇಷನ್ಸ್ ಇದೆ. ಇಲ್ಲಿ ನಮ್ಮಲ್ಲಿ ಯಾವುದಾದ್ರೂ ಆ ರೀತಿ ಗೊಂದಲವಾದಂಥ ಉತ್ತರ ಇದ್ದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗೂ ಓವರ್ ಆಗಿ ಹೇಳ್ಬೇಕಂತಂದರೆ 2020 ಪೇಪರು ಸ್ವಲ್ಪ ತುಂಬಾನೇ ಡಿಫಿಕಲ್ಟ್ ಏನಿಲ್ಲ, ಡಿಫಿಕಲ್ಟ್ ಆಗಿತ್ತು ಅಂತ ನಾವು ಒಂದು ಮೀಡಿಯಂ ಡಿಫಿಕಲ್ಟ್ ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳು ತುಂಬಾನೇ ಡಿಫಿಕಲ್ಟ್ ಆಗಿದ್ವು. ಅವು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಕ್ವಶನ್ ನೋಡ್ತಾ ಹೋದಾಗ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇನ್ನು ವಿಶ್ಲೇಷಣೆಯನ್ನು ಶುರು ಮಾಡೋಣ. ಈ ಪಾರ್ಟ್ 1ನಲ್ಲಿ ನಾವು ಪಾಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ. ಸ್ನೇಹಿತರೆ, ಪಾಲಿಟಿಯಲ್ಲಿ ನಾವು ಒಟ್ಟು 17 ಕ್ವಶನ್ಗಳನ್ನು ನೋಡ್ಬೋದು. 17 ಕ್ವಶನ್ಸ್ನ ನಾವು ಡೈರೆಕ್ಟ್ಲಿ ಕಾಣ್ಬೋದು. ಇನ್ನೂ 2 ಕೂಡ ಆ್ಯಡ್ ಮಾಡೋ ಆಗಿದ್ದು, ಬಟ್ ಅವು ಪ್ಯೂರ್ ಇರದ ಕಾರಣ ನಾನು ಅದನ್ನು ಬಿಟ್ಟಿದ್ದೇನೆ. ಇಲ್ಲಿ ಪ್ಯೂರ್ಲಿ ಅಂದರೆ ಪಾಲಿಟಿದಿಂದಲೇ ಬಂದಿದೆ. ಮತ್ತು ಈ ವಿಡಿಯೋದಲ್ಲಿ ನಾನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ 2 ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ತಾ ಇರುತ್ತೇನೆ. ಹೀಗಾಗಿ 2 ವರ್ಗದವರು ಕೂಡ ಸ್ವಲ್ಪ ಸಹಕರಿಸಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ ನಾವು ನೋಡೋದಾದರೆ, ರಾಜ್ಯಸಭೆಗೆ ಲೋಕಸಭೆಯೊಂದಿಗೆ ಸಮಾನ ಅಧಿಕಾರವಿದೆ. ಅಂದರೆ ರಾಜ್ಯಸಭಾ ಹ್ಯಾಸ್ ಎ ಈಕ್ವಲ್ ಪವರ್ ವಿತ್ ಲೋಕಸಭಾ ಇನ್. ಆಪ್ಷನ್ಗಳು ನೋಡೋದಾದರೆ, ಮೊದಲನೇದಾಗಿ ಹೊಸ ಅಖಿಲ ಭಾರತ ಸೇವೆಗಳನ್ನು ರಚಿಸುವ ವಿಷಯದಲ್ಲಿ, ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಷಯದಲ್ಲಿ, ಸರ್ಕಾರವನ್ನು ತೆಗೆದುಹಾಕುವ ವಿಷಯದಲ್ಲಿ, ಕಡಿತ ಅಥವಾ ಪ್ರಸ್ತಾಪವನ್ನು ಸಲ್ಲಿಸುವ ಕಡಿತ ಸೂಚನೆ ಅಂದರೆ ಕಟ್ ಮೋಷನ್. ಇದು ಒಂದು ರೀತಿಯಾದಂಥ ನಾನ್ ಕಾನ್ಫಿಡೆನ್ಸ್. ಇದು ಟೇಬಲ್ ಮಾಡಿರೋದಾದ್ರೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ರಿಮೂವಲ್ ಆಫ್ ದ ಗೋರ್ಮೆಂಟ್ ಮತ್ತು ಕಟ್ ಮೋಷನ್ ಏನಿದೆಯಲ್ಲ, ಇವು ಎಕ್ಸ್ಕ್ಲೂಸಿವ್ಲಿ ರಾಜ್ಯಸಭೆಗೆ ಇರುವಂಥ ಒಂದು ಪವರ್ಸ್ ಇವು. ಹಾಗೆ ಇದು ಆಲ್ ಇಂಡಿಯಾ ಅಂದರೆ ಅಖಿಲ ಭಾರತ ಸೇವೆಗಳು ಯಾವಿದೆ? ಅಖಿಲ ಭಾರತ ಸೇವೆಗಳು ಹೇಳಿ. ಅಖಿಲ ಭಾರತ ಸೇವೆಗಳು 3 ಇವೆ. ಯಾವುದು? IAS, IPS ಮತ್ತು IFS. IFS ಅಂತಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಫಾರಿನ್ ಸರ್ವಿಸ್ಗೆ ಕನ್ಫ್ಯೂಷನ್ ಆಗಬೇಡಿ, ಇದು ಫಾರೆಸ್ಟ್ ಸರ್ವಿಸ್. ಈಗ ಅಖಿಲ ಭಾರತ ಸೇವೆಗಳು ಭಾರತದಲ್ಲಿ 3 ಇವೆ. ಮೊದಲು ಇದಕ್ಕೆ ಎಕ್ಸ್ಕ್ಲೂಸಿವ್ ಇದು ರಾಜ್ಯಸಭಾನೇ ಫಸ್ಟಿಗೆ ಇದನ್ನು ಪ್ರಪೋಸಲ್ ತರಬೇಕು. ಹಾಗೆ ಮಾತ್ರ ಮಾಡಲಿಕ್ಕೆ ಆರ್ಟಿಕಲ್ 312 ಅಡಿಯಲ್ಲಿ ಬರ್ತದೆ. ಈಗ ನಾನು ಆಪ್ಷನ್ ಬಿ ಬಿಟ್ಟಿದೆ, ಸಂವಿಧಾನದ ತಿದ್ದುಪಡಿ. ಸಂವಿಧಾನದ ತಿದ್ದುಪಡಿಯನ್ನು ನಾವು ಆರ್ಟಿಕಲ್ ಅಂದರೆ ವಿಧಿ 368ರಲ್ಲಿ ನೋಡ್ತೇವೆ. ಇದರಲ್ಲಿ ಯಾವಾಗ ನಾವು ಒಂದು ಸಂವಿಧಾನದ ತಿದ್ದುಪಡಿ ಕಾಯ್ದೆಯನ್ನು ಮಂಡಿಸ್ತೀವಲ್ಲ, ಆ ತಿದ್ದುಪಡಿ ಕಾಯ್ದೆಯಲ್ಲಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ನಿಮಗೆ ಜಾಯಿಂಟ್ ಸಿಟ್ಟಿಂಗ್ ಇರೋಲ್ಲ, ಜಂಟಿ ಅಧಿವೇಶನ ಇರುವುದಿಲ್ಲ, ಜಾಯಿಂಟ್ ಸಿಟ್ಟಿಂಗ್ ಇರುವುದಿಲ್ಲ. ಹೀಗಾಗಿ ಅಲ್ಲಿ ರಾಜ್ಯಸಭಾ ಮತ್ತು ಲೋಕಸಭಾ ಇವೆರಡು ಕೊರದು ಸೇಮ್ ಇರುತ್ತೆ. ಹೀಗಾಗಿ ಸರಿಯಾದ ಉತ್ತರ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದಾಗುತ್ತದೆ. ಹಾಗಾದರೆ ಎರಡನೇ ಪ್ರಶ್ನೆ,
ಈ ಕೆಳಗಿನ ಮೂಲಭೂತ ಹಕ್ಕುಗಳಲ್ಲಿ ಯಾವುದು ಅಸ್ಪೃಶ್ಯತೆಯ ವಿರುದ್ಧ ರಕ್ಷಣೆಯನ್ನು ಒಂದು ರೀತಿಯ ತಾರತಮ್ಯವಾಗಿ ಸಂಯೋಜಿಸುತ್ತದೆ? ಇಲ್ಲಿ ನೋಡಿ, ಅಸ್ಪೃಶ್ಯತೆ ಇದು ಆರ್ಟಿಕಲ್ 17 ಅಂತ ಹೇಳ್ತೇವೆ. ಆರ್ಟಿಕಲ್ 17 ವಿಧಿ 17 ಏನು ಹೇಳುತ್ತದೆ? ಅನ್ಟಚಬಿಲಿಟಿ. ಇಲ್ಲೇ ನೋಡಿ, ಅನ್ಟಚಬಿಲಿಟಿ. Which one of the following category of the fundamental right incorporates the protection against the untouchability form of discrimination? ನೋಡಿ, ಸರಳವಾಗಿದೆ. ಇದು ನಿಮಗೆ ಅನ್ಟಚಬಿಲಿಟಿ ನಮ್ಮ KPSC ಎಕ್ಸಾಮ್ಸ್ನಲ್ಲಿ, KSP ಎಕ್ಸಾಮ್ಸ್ನಲ್ಲಿ ಡೈರೆಕ್ಟ್ಲಿ ಆರ್ಟಿಕಲ್ 17 ಕೇಳ್ತಾರೆ. IAS ಪ್ರಶ್ನೆಗಳಲ್ಲಿ ಹೇಗಿರುತ್ತೆ ಅಂತಂದರೆ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಿಮ್ಗೆ ಯಾವ ರೀತಿ ನೀವು ಸಬ್ಜೆಕ್ಟ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಿರಲ್ಲ ಅದರ ಮೇಲೆ ನಿಮಗೆ ಹೋಗುತ್ತೆ. ಆಪ್ಷನ್ಗಳು ನೋಡ್ತಾ ಹೋದರೆ, ಮೊದಲನೇದು ಶೋಷಣೆಯ ವಿರುದ್ಧ ಹಕ್ಕುಗಳು. ಶೋಷಣೆಯ ವಿರುದ್ಧ ಹಕ್ಕುಗಳು ಯಾವುವು? ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಯಾವ ಬರುತ್ತೆ? ವಿಧಿ 23 ಮತ್ತು 24. ಸ್ವಾತಂತ್ರ್ಯದ ಹಕ್ಕುಗಳು ನಮಗೆ ಎಲ್ಲಿದೆ? ಫಂಡಮೆಂಟಲ್ ರೈಟ್ಸ್ನಲ್ಲಿ ಇದೆಯಲ್ಲ, ಯಾವ? ಆರ್ಟಿಕಲ್ 12ರಿಂದ ಆರ್ಟಿಕಲ್ 22. ಸಂವಿಧಾನಿಕ ಪರಿಹಾರ ಹಕ್ಕುಗಳು, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಅಂದರೆ ನಿಮ್ಮ ಮೂಲಭೂತ ಹಕ್ಕುಗಳು ಯಾವಾಗ ಧಕ್ಕೆ ಬಂದಿರುತ್ತೆ ಅವಾಗ ನೀವು ಅದನ್ನ ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟಿಗೆ ಅಂಡರ್ ಆರ್ಟಿಕಲ್ 32 ನೀವು ಹೋಗುವುದು, ನಿಮ್ಮದು ಫಂಡಮೆಂಟಲ್ ರೈಟ್ಸ್ ಬ್ರೀಚ್ ಆದಾಗ. ಮುಂದೆ ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು ಅಂತಂದರೆ ಆರ್ಟಿಕಲ್ 14ರಿಂದ ನಾವು ಆರ್ಟಿಕಲ್ 18ರವರೆಗೆ ಏನು ಬರ್ತದಲ್ಲ, ಇವುಗಳನ್ನು ನಾವು ಸಮಾನತೆಯ ಹಕ್ಕು ಅಂತ ಹೇಳ್ತೀವಿ. ನಮ್ಮ ಆರ್ಟಿಕಲ್ ಈಗ ನಾವು ಮಾತಾಡ್ತಾ ಇರೋದು ಅನ್ಟಚಬಿಲಿಟಿ ಆರ್ಟಿಕಲ್ 17. ಹೀಗಾಗಿ ಇದೊಂದು ಈಸಿ ಪ್ರಶ್ನೆಯಾಗಿತ್ತು, ಸಮಾನತೆಯ ಹಕ್ಕು. ಈ ಸಮಾನತೆಯ ಹಕ್ಕಿಗೆ ಬೇಸಿಕ್ ಸಿವಿಲ್ ರೈಟ್ಸ್ ಅಂತ ಕೂಡ ಕರೀತಾರೆ. ಬೇಸಿಕ್ ಸಿವಿಲ್ ರೈಟ್ಸ್ ಕೂಡ ಆಗಿದೆ. ಯಾವುದು? ಈಕ್ವಾಲಿಟಿ. ರೈಟ್ ಈಕ್ವಾಲಿಟಿ ಅನ್ನೋದೊಂದು ಬೇಸಿಕ್ ಸಿವಿಲ್ ರೈಟ್ ಆಗಿದೆ. ಮೂಲ ನಾಗರಿಕ ಹಕ್ಕುಗಳು ಕೂಡ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ನ್ಯಾಯಾಂಗವನ್ನು ಕಾರ್ಯನಿರ್ವಾಹಕದಿಂದ ಬೇರ್ಪಡಿಸುವುದನ್ನು ಯಾವುದರಿಂದ ಆನಂದಿಸಲಾಗಿದೆ? ನೋಡಿ, ಇನ್ ಇಂಡಿಯಾ ಸಪ್ರೆಷನ್ ಆಫ್ ಜುಡಿಷರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಇಸ್ ಎಂಜಾಯ್ಡ್ ಬೈ. ಆಪ್ಷನ್ಗಳು ಈ ರೀತಿ ಇದೆ: ಸಂವಿಧಾನದ ಪೀಠಿಕೆ ಅಂದರೆ ಪ್ರಿಯಾಂಬಲ್, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು, 7ನೇ ಅನುಸೂಚಿ, ಸಾಂಪ್ರದಾಯಿಕ ಅಭ್ಯಾಸ ಅಂದರೆ ಕನ್ವೆನ್ಷನಲ್ ಪ್ರಾಕ್ಟೀಸ್. ನೋಡಿ, ನಿಮಗೆ ಆರ್ಟಿಕಲ್ 50 ಏನು ಹೇಳುತ್ತೆ ಅಂತಂದ್ರೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು ಅಂತ ಹೇಳಿ ಆರ್ಟಿಕಲ್ 50 ಹೇಳುತ್ತೆ. ಏನು ಹೇಳ್ತದೆ? ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಇಲ್ಲಿ ನೋಡಿ, ನಿಮಗೆ ಗೊತ್ತಿರಲಿ, ಎಕ್ಸಿಕ್ಯೂಟಿವ್ ಆಮೇಲೆ ಲೆಜಿಸ್ಲೇಟಿವ್ ಮತ್ತು ಜುಡಿಷಿಯರಿ ಇವೆರಡನ್ನು ಪ್ರತ್ಯೇಕಿಸಕ್ಕೆ ನಿಮಗೆ ಆರ್ಟಿಕಲ್ 50 ಇದೆ. ಇವೆರಡು ಪ್ರತ್ಯೇಕಿಸಲು ಬರುವುದಿಲ್ಲ. ಇವು ಎರಡು ಸೇರಿ ಕೆಲಸ ಮಾಡ್ತಾರೆ, ಇವರು ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಅವರು. ಇವರು ಜುಡಿಷಿಯರಿಯನ್ನು ಪ್ರತ್ಯೇಕಿಸೋದು ಯಾವುದಂದ್ರೆ ಆರ್ಟಿಕಲ್ 50 ನೀವು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದು DPSPಯಲ್ಲಿ ಬರುತ್ತೆ. ನಿಮಗೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ನಿಮಗೆ ಇದು ಬರ್ತದೆ. ಈ ಬಾರಿ UPSCನಲ್ಲಿ DPSP ಮೇಲೆ ತುಂಬಾನೇ ಕ್ವಶನ್ ಇದೆ. ಹೀಗಾಗಿ ಸರಿಯಾದ ಉತ್ತರ ರಾಜ್ಯ ನೀತಿಯ ನಿರ್ದೇಶನದ ತತ್ವಗಳು ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ, ಭಾರತದ ಸಂವಿಧಾನದ ಯಾವ ಭಾಗವನ್ನು ಕಲ್ಯಾಣ ರಾಜ್ಯದ ಆದರ್ಶವನ್ನು ಘೋಷಿಸುತ್ತದೆ? ಅಂದ್ರೆ ವಿಚ್ ಪಾರ್ಟ್ ಅಂತ ಕೇಳಿದ್ದಾರೆ ಇಲ್ಲಿ. ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಕ್ಲೇರ್ಸ್ ದ ಐಡಿಯಲ್ ಸ್ಟೇಟ್ ಆಫ್ ವೆಲ್ಫೇರ್? ಈ ಪ್ರಶ್ನೆ ನೀವು ಸಾಮಾನ್ಯವಾಗಿ PCಯಲ್ಲಿ ಕೂಡ ಕಂಡಿದ್ದೀರಾ, PSIದಲ್ಲಿ ಕಂಡಿದ್ದೀರಾ, ನಮ್ಮ KPSCನಲ್ಲಿ ಬಂದಿದೆ. ಹೀಗಾಗಿ ನೀವು ಇದನ್ನ ಹೇಳ್ತೀರಾ DPSP ಅಂತ ಹೇಳಿ. ಬಟ್ ನೀವು ಆರ್ಟಿಕಲ್ 38 ನೋಡೋದಾದ್ರೆ, ರಾಜ್ಯವು ಪ್ರಜೆಗಳ ಕಲ್ಯಾಣವನ್ನು ಸಾಧಿಸಲು ಪ್ರಯತ್ನಿಸಬೇಕು ಮತ್ತು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಉಂಟಾಗುವಂತೆ ಮಾಡಬೇಕು. ಇದು ಆರ್ಟಿಕಲ್ 38 ನಿಮಗೆ ಹೇಳೋದು. ನಿಮಗೆ ಮಾಹಿತಿ ಇರಲಿ ಸ್ನೇಹಿತರೆ, ಐಡಿಯಲ್ ವೆಲ್ಫೇರ್ ಸ್ಟೇಟ್ ಅನ್ನೋದು ಇದು ಕಾನ್ಸೆಪ್ಟ್ ಎಮರ್ಜ್ ಆಗಿದ್ದು 1930-1940 ಸಮಯದಲ್ಲಿ USA. ಮುಂದೆ ನಮ್ಮ ಭಾರತದ ಸಂವಿಧಾನ ಜಗತ್ತಿನ ಮೊದಲನೆಯದಾಗಿದೆ. ಇದಕ್ಕೆ ಒಂದು ಸಂವಿಧಾನಕತೆಯನ್ನು ಕೊಟ್ಟಿದೆ. ಫಸ್ಟ್ ಇನ್ ದ ವರ್ಲ್ಡ್ ಭಾರತದ ಸಂವಿಧಾನ ಯಾವುದಕ್ಕೆ? ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟಿಗೆ. ಏನು ವೆಲ್ಫೇರ್ ಸ್ಟೇಟ್ ಅಂತಂದ್ರೆ, ಸಾಮಾನ್ಯವಾಗಿ ದುರ್ಬಲವಾದಂಥ ವರ್ಗದ ಜನಕ್ಕೆ
ಸಹಾಯ ಮಾಡುವುದು, ಅಂದರೆ ಹೆಲ್ಪಿಂಗ್ ದಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಇದು ಐಡಿಯಲ್ ಆಫ್ ದಿ ವೆಲ್ಫೇರ್ ಸ್ಟೇಟ್. ಇದನ್ನು ನಾವು DPSP ಅಂದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವದಲ್ಲಿ ನಾವು ಕಾಣ್ತೇವೆ. ಇದು ಡೈರೆಕ್ಟ್ಲಿ ಆರ್ಟಿಕಲ್ 38 ನೀವು ಇನ್ನೊಂದ್ಸಲ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲ ಪ್ರಶ್ನೆಗಳು ಈಸಿ ಇದ್ದವು, ಇದು ಕೂಡ ಈಸಿ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಭಾರತದ ಸಂವಿಧಾನ ಈ ಕೆಳಗಿನ ಯಾವ ಭಾಗವು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ 1948 ತತ್ವಗಳು ಮತ್ತು ನಿಬಂಧನೆಗಳನ್ನು ಪ್ರತಿಬಿಂಬಿಸುತ್ತದೆ ಅಥವಾ ಪ್ರತಿಬಿಂಬಿಸುತ್ತವೆ? ಇಂಗ್ಲಿಷ್ನಲ್ಲಿ ನೋಡೋದಾದ್ರೆ ಅದರ್ ದೆನ್ ಫಂಡಮೆಂಟಲ್ ರೈಟ್ಸ್, ಅಂದರೆ ಮೂಲಭೂತ ಹಕ್ಕುಗಳನ್ನು ಬಿಟ್ಟು ಯಾವ ಭಾಗ ಕಾನ್ಸ್ಟಿಟ್ಯೂಷನಲ್ ಆಫ್ ಇಂಡಿಯಾ ರಿಫ್ಲೆಕ್ಟ್ಸ್ ದ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊವಿಷನ್ ಆಫ್ ಅ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಅಂದರೆ ಇಲ್ಲಿ UDHR ನಿಮ್ಗೆ ಕೇಳಿದ್ದಾರೆ. ಇದರಲ್ಲಿ ಬರುವಂತಹ ಯಾವ ತತ್ವ ಮತ್ತು ನಿಬಂಧನೆಗಳು ನೋಡಿ. ನೀವು ನೋಡೋದಾದ್ರೆ ಪ್ರಿಯಾಂಬಲ್ದಲ್ಲಿ ಕೂಡ ನಾವು ಈ ರೀತಿ ನೋಡ್ಬೋದು. DPSPಯಲ್ಲಿ ನೋಡ್ತೇವೆ, ಫಂಡಮೆಂಟಲ್ ರೈಟ್ಸ್ ನೋಡ್ತೇವೆ, PTKಯಲ್ಲಿ ನೋಡ್ತೇವೆ, ರಾಜನೀತಿಯ ನಿರ್ದೇಶನ ತತ್ವಗಳು ನೋಡ್ತೇವೆ, ಮೂಲ ಕರ್ತವ್ಯಗಳಲ್ಲಿ ನೋಡ್ತೇವೆ. ಇದನ್ನು ನಾನು ನಿಮಗೆ ರೆಫರೆನ್ಸ್ಗೆ ಒಂದು ಇದು ಡಿಸ್ಪ್ಲೇ ಮಾಡ್ತೇನೆ. ಆರ್ಟಿಕಲ್ 29 ಆಫ್ ದಿ UDHR ಅಂದರೆ ಯೂನಿವರ್ಸಲ್ ಡಿಕ್ಲರೇಷನ್ ಹ್ಯೂಮನ್ ರೈಟ್ಸ್ ಇದೆಯಲ್ಲ, ಇದನ್ನು ನೀವು ನೋಡಿದ್ರೆ ಕೂಡ ನಿಮಗೆ ಸಿಗುತ್ತೆ. ಸೊ ಸ್ನೇಹಿತರೆ, ಇದನ್ನು ನೀವು ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಆರ್ಟಿಕಲ್ 29 ಆಫ್ ದಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇವು ಕರೆಂಟ್ ಅಫೇರ್ಸ್ನಲ್ಲಿ ಇದ್ದ ಕಾರಣ ಈ ರೀತಿ ನಿಮಗೆ ಪ್ರಶ್ನೆಗಳು ಬಂದಿದೆ, ಮತ್ತು ಇವುಗಳನ್ನು ನೀವು ಸ್ವಲ್ಪ ಕಾಮನ್ ಸೆನ್ಸಿಂದ ಕೂಡ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಅಪ್ಲೈ ಮಾಡಿದರೂ ಕೂಡ ನೀವು ಡೈರೆಕ್ಟ್ಲಿ ಇದನ್ನು ಮಾಡ್ಬೋದಾಗಿತ್ತು. ಸೊ ಓವರಾಲ್ ಆಗಿ ಇದು ಈಸಿ ಕ್ವಶನ್ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋದಾದರೆ, ಬಜೆಟ್ ಜೊತೆಗೆ ಹಣಕಾಸು ಸಚಿವರು ಸಂಸತ್ತಿನ ಮುಂದೆ ಸ್ಥೂಲ ಆರ್ಥಿಕ ಚೌಕಟ್ಟಿನ ಹೇಳಿಕೆ, ಸ್ಥೂಲ ಅಂತಂತಂದರೆ ಮ್ಯಾಕ್ರೋ ದೊಡ್ಡ, ನಮ್ಮಲ್ಲಿ ಎರಡು ಬರುತ್ತೆ, ಒಂದು ಮೈಕ್ರೋ ಮತ್ತು ಮ್ಯಾಕ್ರೋ ದೊಡ್ಡ, ಒಳಗೊಂಡಿರುವ ಇತರೆ ದಾಖಲೆಗಳನ್ನು ಸಹ ಇಡುತ್ತಾರೆ. ಮೇಲಿನ ದಾಖಲೆಗಳನ್ನು ಪ್ರಸ್ತುತಪಡಿಸಲಾಗಿದೆ ಏಕೆಂದರೆ ಇದನ್ನು ಇದರಿಂದ ಕಡ್ಡಾಯಗೊಳಿಸಲಾಗಿದೆ. ಯಾವುದರಿಂದ ಅನ್ನೋದನ್ನ ಎಲ್ಲ ನೋಡಬೇಕಾಗುತ್ತದೆ. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ along with the budget, the finance minister also places other documents before the parliament which includes the macroeconomic framework statement. ನೋಡಿ, ಇದೊಂದು ಏನಿದೆಯಲ್ಲ ಸಾಲು, ಇದು ನಿಮಗೆ ಬಜೆಟ್ ಎಕನಾಮಿಕ್ ಸರ್ವೆಯಲ್ಲಿ ನೀವು ನೋಡ್ತೀರಾ, ಆರ್ಥಿಕ ಸಮೀಕ್ಷೆಯಲ್ಲಿ ನೀವು ಇದನ್ನು ನೋಡ್ತೀರಾ. ಯಾವುದು? ಸ್ಥೂಲ ಆರ್ಥಿಕ ಚೌಕಟ್ಟಿನ ಹೇಳಿಕೆ ಅಂತ ಹೇಳ್ಬೋದು. The aforesaid document is presented because it is a mandated by. ಯಾವುದಕ್ಕೆ ಇದನ್ನ ಡಾಕ್ಯುಮೆಂಟ್ ಅನ್ನು ನಾವು ಹೇಳ್ತಾ ಇದ್ದೇವೆ, ಯಾವುದಕ್ಕೆ ಅಂತ ನೋಡಬೇಕಾಗುತ್ತೆ. ಮೊದಲನೆಯ ಆಪ್ಷನ್ ನೋಡೋಣ. ದೀರ್ಘಕಾಲದ ಸಂಸದೀಯ ಸಂಪ್ರದಾಯವಾಗಿದೆ. ನಾನು ನಿಮಗೆ ಹೇಳಿದೆ, ಇದೊಂದು ಸಾಂಪ್ರದಾಯಿಕವಾಗಿ ಕೆಲವೊಂದಿಷ್ಟು ಮಾಡ್ತಾ ಬಂದಿದ್ದಾರೆ. ಈಗ ಲೆದರ್ ಬ್ಯಾಗ್ನಲ್ಲಿ ನಿಮಗೆ ಬಜೆಟ್ ಪ್ರಸ್ತಾಪ ಮಾಡುವಾಗ ಒಂದು ಲೆದರ್ ಬ್ಯಾಗ್ನಲ್ಲಿ ತರ್ತಾ ಇದ್ರು, ಸಾಂಪ್ರದಾಯಿಕವಾಗಿ ಬಂದಿತ್ತು. ಬಟ್ ಅದೇ ರೀತಿ ಇಲ್ಲಿಗ ಆರ್ಟಿಕಲ್ 112 ನೋಡೋದಾದ್ರೆ ಇದು ಇರ್ಲೆವೆಂಟ್ ಇದೆ, 113 ಅಲ್ಲ. ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟಿನ ನಿರ್ವಹಣಾ ಕಾಯ್ದೆ 2003 ನಿಬಂಧನೆಯ ಕಾರಣ. ಇದು ಸರಿಯಾದ ಉತ್ತರ. ಇದು ನಿಮಗೆ ಎಕನಾಮಿಕ್ ಸರ್ವೆದಲ್ಲಿ ನ್ಯೂಸ್ ಪೇಪರ್ ಕಂಟಿನ್ಯೂ ಫಾಲೋ ಮಾಡ್ತಾ ಇದ್ರೆ ಮತ್ತು ಎಕನಾಮಿಕ್ ಸರ್ವೆದಲ್ಲಿ ಕೂಡ ಇದನ್ನು ನೀವು ನೋಡಿರ್ಬೋದಾಗಿತ್ತು. ಮತ್ತು ಇವು ಎರಡೂ ಕೂಡ ಅಲ್ಲ ಅಂತ ಹೇಳಿ ನೀವು ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಯಾವುದು 3 ಕೂಡ ಕನ್ವೆನ್ಷನಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು, ಬಟ್ ಅದು ಇರ್ಲೆವೆಂಟ್ ಆಗಿದೆ. ಮೋಸ್ಟ್ ಅಪ್ರೋಪ್ರಿಯೇಟ್ ಮತ್ತು ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಾನೂನು ಸೇವೆಗಳ ಅಧಿಕಾರಿಗಳು ಯಾವ ನಾಗರಿಕ ಉಚಿತ ಕಾನೂನು ಸೇವೆಗಳನ್ನು ಒದಗಿಸುತ್ತಾರೆ? In India, Legal Services Authority provides free legal services to which of the following type of a citizen? ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳನ್ನು ನೋಡೋಣ. ಮೊದಲನೇದಾಗಿ, ಒಬ್ಬ ವ್ಯಕ್ತಿಗೆ 1 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ದ ವ್ಯಕ್ತಿಗೆ ಏನು ಉಚಿತ ಕಾನೂನು ಸೇವೆಗಳನ್ನು ಒದಗಿಸುವುದು, ಯಾರಿಗೆ ಅಂತ ನಾವು ನೋಡ್ತಾ ಇದ್ದೀವಿ. ಉಚಿತ ಕಾನೂನು ಸೇವೆಗಳು ಯಾರು? ಕಾನೂನು ಸೇವಾಧಿಕಾರಿಗಳಿಂದ. ಎರಡನೆಯ ಆಪ್ಷನ್ ನೋಡಿ, 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಟ್ರಾನ್ಸ್ಜೆಂಡರ್ ಅಂತಂದ್ರೆ ನಿಮಗೆ ಗೊತ್ತಿರಲಿ ಮಂಗಲಮುಖಿಗಳು.
ಒಂದು 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಇತರೆ ಹಿಂದುಳಿದ ವರ್ಗಗಳು ಒಬಿಸಿ ಸದಸ್ಯರಿಗೆ ಮತ್ತು ಎಲ್ಲ ನಾಲ್ಕನೇ ಆಪ್ಷನ್ ನೋಡ್ತಾ ಇದ್ರೆ ಎಲ್ಲ ಹಿರಿಯ ನಾಗರಿಕಗಳು. ಹೀಗಾದರೆ ನೀವು ಈ ಕೆಳಗೆ ನೀಡಿದ ಸಂಕೇತಗಳು ಏನಿದೆ ಕೋಡು, ಇದರಲ್ಲಿ ನೀವು ಸರಿಯಾದ ಉತ್ತರವನ್ನು ತಗೋಬೇಕು. ನೋಡಿ, ನಿಮಗೆ ಸ್ವಲ್ಪ ಇಲ್ಲಿ ಆಪ್ಷನಲ್ಲಿ ಗಮನ ಕೊಟ್ಟರೆ ಈ ಒ ಬಿ ಸಿ ಇದೆಯಲ್ಲ, ಒ ಬಿ ಸಿ ಇದವ್ರಿಗೆ ಈ ರೀತಿ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ ಅಂತೇಳಿ ನೀವು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಸೊ ಆಪ್ಷನ್ 3 ಎಲ್ಲಿದೆ ಅದನ್ನು ಎಲಿಮಿನೇಷನ್ ಮಾಡಿಬಿಡಿ. ಅಂದರೆ ಆಪ್ಷನ್ ಬಿ ಹೋತು ಮತ್ತು ಆಪ್ಷನ್ ಸಿ ಹೋತು. ಹೀಗಾಗಿ ನಮಗೆ ಉಳಿದಿದ್ದು 1, 2 ಮತ್ತು 1, 4. ನೋಡಿ, ಇದು ಇಂಟರ್ಪ್ರಿಟೇಷನ್ ಮೇಲೆ ಹೋಗುತ್ತೆ. ಯಾಕಂದರೆ ಆಪ್ಷನ್ ಎ ಬಂದ್ಬಿಟ್ಟಿದ್ದು ಸರಿಯಾಗಿದೆ. 1 ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಹೊಂದಿರುವ ವ್ಯಕ್ತಿ, ದ ಪರ್ಸನ್ ವಿತ್ ದಿಸ್ ಇಸ್ ದ ರೈಟ್ ಆನ್ಸರ್, ರೈಟ್ ಆಪ್ಷನ್. ಇಲ್ಲಿ ನಿಮಗೆ ಇದು ಆಪ್ಷನ್ ಹೋಯ್ತಂತಂದರೆ ನಿಮಗೆ ಉಳಿದಿರೋದು ಆಪ್ಷನ್ ಡಿ ಮತ್ತು ಆಪ್ಷನ್ ಬಿ, ಇವೆರಡರಲ್ಲಿ ಒಂದು ತಗೋಬೇಕು. ಸೊ ನಿಮಗೆ ಎ ಮಾತ್ರ 2 ಇಲ್ಲಿ ನೋಡಿ, ಎ ಇದರಲ್ಲಿ ಇದೆ ಮತ್ತು ಇದರಲ್ಲಿ ಇದೆ. ಎ ಮತ್ತು ಡಿ ಆಪ್ಷನ್ಗಳಲ್ಲಿ ಎರಡರಲ್ಲಿ ಎ ಇದೆ. ಸೊ 2 ಮತ್ತು 4ರಲ್ಲಿ ಈಗ ನಿಮಗೆ ಕನ್ಫ್ಯೂಷನ್ ಬರುತ್ತೆ. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀವು ನೋಡ್ಬೋದು, ಆಲ್ ಇದೆ, ಆಲ್ ಸೀನಿಯರ್ ಸಿಟಿಜನ್ ಇದ್ದಾರೆ. ಸೀನಿಯರ್ ಸಿಟಿಜನ್ ಹೇಗಿದೆ ಅಂತಂದರೆ ಇದು ಸ್ಟೇಟ್ ಟು ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗಾಗಿ ಇದರ ಉತ್ತರ 1 ನಿಮಗೆ ಎ ಆಗ್ಬೋದು, 1 ಮತ್ತು 2 ಮಾತ್ರ ಆಗ್ಬೋದು. ಇನ್ ಕೇಸು ಟ್ರಾನ್ಸ್ಜೆಂಡರ್ ಇದು ಬಂದಿಲ್ಲ ಅಂತಂದರೆ ನಿಮಗೆ 1 ಮತ್ತು 4 ಆಗುತ್ತದೆ. ಇಲ್ಲಿ ನಾನು ಕನ್ಸಿಡರ್ ಮಾಡ್ತಾ ಇರೋದು ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಬಂದ್ಬಿಟ್ಟು ಡಿ. ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಬಂದ್ಬಿಟ್ಟು ಡಿ. ಸೊ ಇದು UPSCಗೆ ಬಿಟ್ಟಿದ್ದು, ಅವ್ರು ಯಾವ ರೀತಿ ಇದನ್ನು ಹೇಳ್ತಾರಂತ ಹೇಳಿ. ಹಾಗಾದರೆ ಇದು ಸ್ವಲ್ಪ ಕ್ವಶನ್ ಹೇಳಬೇಕಂದ್ರೆ ನಿಮಗೆ ಡಿಫಿಕಲ್ಟ್ ಆಗಿತ್ತು. ಇದು ಇಂಟರ್ಪ್ರಿಟೇಷನ್ ಮೇಲೆ ಹೋಗುತ್ತೆ. ಮುಂದಿನ ಪ್ರಶ್ನೆ, ವ್ಯಾಖ್ಯಾನದಿಂದ ಸಂವಿಧಾನ ಸರ್ಕಾರ ಎಂದರೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಬೈ ಎ ಡೆಫಿನೇಷನ್. ನೋಡಿ, ಇಲ್ಲಿ ರೂಲ್ ಆಫ್ ಲಾ ಅಂತ ಬರುತ್ತದೆ. ಏನಿದು ಸಂವಿಧಾನಿಕತೆ? ಸಂವಿಧಾನಿಕತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಏನಿದೆ ಇದು ಸಂವಿಧಾನಿಕ, ಇದು ಒಂದು ಇದು ಡೆಫಿನೇಷನ್ ಪ್ರಕಾರ ಯಾವುದಂತ ನೋಡೋದಾದ್ರೆ ನೋಡಿ, ಒಂದೇದು ಶಾಸಕಾಗದಿಂದ ಸರ್ಕಾರ, ಜನಪ್ರಿಯ ಸರ್ಕಾರ, ಬಹುಪಕ್ಷೀಯ ಸರ್ಕಾರ. ಸೊ ಜನಪ್ರಿಯ ಸರ್ಕಾರ ಮತ್ತು ಬಹುಪಕ್ಷೀಯ ಸರ್ಕಾರ ನೀವು ಮೊದಲನೇ ಇದರಲ್ಲಿ ನೀವು ಎಲಿಮಿನೇಟ್ ಮಾಡಬಹುದು. ಮೋಸ್ಟ್ಲಿ ನಿಮಗೆ ಕನ್ಫ್ಯೂಷನ್ ಆದರೆ ಇವೆರಡರಲ್ಲಿ ಆಗ್ಬೋದು, ಗೌರ್ಮೆಂಟ್ ಬೈ ಲೆಜಿಸ್ಲೇಷನ್ ಮತ್ತು ಲಿಮಿಟೆಡ್ ಗೌರ್ಮೆಂಟ್ ಆಗಿ. ಸೊ ಇದು ಒಂದು ಸಿಂಪಲ್ ಆದ ಕ್ವಶನ್ ಆಗಿತ್ತು. ಇದರಲ್ಲಿ ನೀವು ನೋಡಿ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂತ ಹೇಳಿದಲ್ಲ, ಇಲ್ಲಿ ನೀವು ರೂಲ್ ಆಫ್ ಲಾ ಅಂತ ಬರುತ್ತದೆ. ರೂಲ್ ಆಫ್ ಲಾ ಅಂತಂದ್ರೆ ನಿಮಗೆ ಒಂದಿಷ್ಟು ಪವರ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಸ್ಟೇಟಿಗೆ ಎಷ್ಟು ಅಧಿಕಾರ ಇದೆಯಲ್ಲ, ಎಷ್ಟಿದೆ, ಅದು ಲಿಮಿಟೆಡ್ ಇದೆ. ಹೀಗಾಗಿ ಸೀಮಿತವಾಗಿರ್ತವೆ. ಏನು ಪವರ್ಸ್ ಇರ್ತೀರಲ್ಲ ಸರ್ಕಾರ ಹತ್ರ, ಅವು ಸರ್ಕಾರಕ್ಕೆ ಸೀಮಿತವಾಗಿರ್ತವೆ ಪವರ್ಸ್. ಇದನ್ನ ನಾವು ಡೆಫಿನೇಷನ್ ಆಗಿ ಸಂವಿಧಾನ ತಂದು. ಹೀಗಾಗಿ ಸರಿಯಾದ ಉತ್ತರ ಸೀಮಿತ ಸರ್ಕಾರ ಅಥವಾ ಲಿಮಿಟೆಡ್ ಗೌರ್ಮೆಂಟ್. ಮುಂದಿನ ಪ್ರಶ್ನೆ, ಸಂಸದೀಯ ವ್ಯವಸ್ಥೆಯನ್ನು ಹೊಂದಿರುವ ಸರ್ಕಾರ, ಅದರಲ್ಲಿ ಒಂದು ಇಲ್ಲಿ ನೋಡಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಅ ಗೌರ್ಮೆಂಟ್ ಇನ್ ವಿಚ್, ಇದು ನಿಮಗೆ ಸಂಸದೀಯ ಎಲ್ಲ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ಪ್ರಶ್ನಿಸುತ್ತವೆ, ಸಂಸತ್ತಿನ, ಹಾಗೂ ಸಂಸತ್ತಿಗೆ ಸರ್ಕಾರ ಜವಾಬ್ದಾರಿಯಾಗಿದೆ ಮತ್ತು ಅದನ್ನು ತೆಗೆದುಹಾಕಬಹುದಾಗಿದೆ. ಇದು ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಇದೆ ಮತ್ತು ಇದೇ ಸರಿಯಾದ ಉತ್ತರ. ಇಲ್ಲೇನಾಗಿರ್ತದೆ, ಸರ್ಕಾರ ಸಂಸತ್ತಿಗೆ ಜವಾಬ್ದಾರಿಯಾಗಿರುತ್ತದೆ. ಎಲ್ಲಿವರೆಗೂ ವಿಶ್ವಾಸ ಇರುತ್ತದೆ ಅಲ್ಲಿವರೆಗೆ ಸರ್ಕಾರ. ಇನ್ ಕೇಸ್ ಏನಾದರೂ ಅವಿಶ್ವಾಸ ಮತ್ತೆ ಯಾಚನೆ ಚಲಾಯಿಸಿದ್ರೆ ಅಲ್ಲಿಗೆ ಸರ್ಕಾರ ಬೀಳುತ್ತೆ. ಹಾಗೆ ಇವೆಲ್ಲ ಇವು ಇರಲಿಲ್ಲ, ನೀವು ಹಾಗೆ ಓದ್ಬೋದು, ನಿಮಗದು ಅಷ್ಟು ಅರ್ಥ ಕೊಡೋಲ್ಲ. ಇದೊಂದು ಈಸಿ ಕ್ವಶನ್ ಇತ್ತು. ದ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಆ್ಯಂಡ್ ಕ್ಯಾನ್ ಬಿ ರಿಮೂವ್ ಬೈ ಇಟ್. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಮುನ್ನುಡಿ ಅಂದರೆ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಮುನ್ನುಡಿ ಆಗಲಿ ಪೀಠಿಕೆ ಆಗಲಿ, ಇದು ಟ್ರಾನ್ಸ್ಲೇಷನಲ್ಲಿ ಸ್ವಲ್ಪ ಇದಾಗಿರುತ್ತೆ, ಪ್ರಸ್ತಾವನೆ ಆಗಲಿ ಎಲ್ಲ ಒಂದೇ. ಸಂವಿಧಾನದ ಒಂದು ಭಾಗ ಏನಿದು ಅಂತ ನೋಡಬೇಕು. ಸಂವಿಧಾನದ ಒಂದು ಭಾಗ, ಆದರೆ ಯಾವುದೇ ಕಾನೂನು ಪರಿಣಾಮ ಬೀರುವುದಿಲ್ಲ. ಸೈಡ್ ಬೈ ಸೈಡ್ ಇಂಗ್ಲಿಷ್ನಲ್ಲಿ ಕೂಡ ಹೇಳ್ತೀನಿ. ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಏನಿದು ಪ್ರಿಯಾಂಬಲ್, ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಆಸ್ ಅ ನೋ ಲೀಗಲ್ ಇಫೆಕ್ಟ್.
ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇತ್ತೀಚೆಗೆ ಕೇಶವಾನಂದ ಭಾರತಿಯವರು ನಿಧನರಾಗಿದ್ದರು. ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿದ್ದು, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದು 24 ಏಪ್ರಿಲ್ 1973 ಜಡ್ಜ್ಮೆಂಟ್ ಕೊಟ್ಟಿತ್ತು. ಈ ಜಡ್ಜ್ಮೆಂಟ್ನಲ್ಲಿ ನಿಮಗೆ ಪ್ರಿಯಾಂಬಲ್ ಇಸ್ ದಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಹೇಳಿದೆ, ಮತ್ತು ಇನ್ನೊಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನುವ ಒಂದು ಕಾನ್ಸೆಪ್ಟ್ ಕೊಟ್ಟಿತ್ತು. ಹೀಗಾಗಿ ನಿಮಗೆ ಪ್ರಿಯಾಂಬಲ್ ಬಗ್ಗೆ ಹೇಳಬೇಕಂತಂದರೆ, ಪ್ರಿಯಾಂಬಲ್ ಅನ್ನು ನಾವು ಇದು ಒಂದು ಬೇಸಿಕ್, ಇದು ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೇಶವಾನಂದ ಭಾರತಿಯಲ್ಲಿ ಹೇಳಿಬಿಡ್ತು, ಮತ್ತು ಇವುಗಳನ್ನು ನಾವು ಜಾರಿಗೊಳಿಸಲಾಗುವುದಿಲ್ಲ. ಮುನ್ನುಡಿ ಏನಿಲ್ಲ, ಪೀಠಿಕೆಯನ್ನು ನಾವು ಜಾರಿಗೊಳಿಸಲು ಬರುವುದಿಲ್ಲ, ಎನ್ಫೋರ್ಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇದು ಮತ್ತು DPRP ಇವೆರಡು ನಿಮಗೆ ಎನ್ಫೋರ್ಸ್ ಮಾಡ್ಲಿಕ್ಕೆ ಬರುವುದಿಲ್ಲ, ರಾಜ್ಯ ನಿರ್ದೇಶಕ ತತ್ವಗಳು. ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆ, ಪ್ರಿಯಾಂಬಲ್ನ ನಾವು ಅಮೆಂಡ್ಮೆಂಟ್ ಮಾಡ್ಬೋದಾ? ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ ಮಾಡ್ಬೋದಾ? ಎಸ್, ಮಾಡ್ಬೋದು. ಆಪ್ಷನ್ ನಿಮ್ಮ ಉತ್ತರ ಎಸ್. ಯಾವಾಗ ಮಾಡಿದಾರ ಹಿಂದೆ? ಹೌದು. ಯಾವಾಗ? 42nd ಅಮೆಂಡ್ಮೆಂಟ್ ಆಕ್ಟ್, 42ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ ನಿಮಗೆ 3 ಪದಗಳನ್ನು ಸೇರಿಸ್ತಾರೆ. ಇದು ಹಗಲೆಲ್ಲ ಕೇಳಿದಾರೆ ನಿಮ್ಮ ಪ್ರಶ್ನೆಗಳಲ್ಲಿ. ಯಾವುದು? ಒಂದನೇದು ಸಮಾಜವಾದ ಮತ್ತು ಜಾತ್ಯತೀತ. 3ನೇ ಪದ ಏನಂತೇಳಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗಾಗಿ ಆಪ್ಷನ್ ಇನ್ನೊಂದ್ಸಲ ನೋಡೋಣ. ಸಂವಿಧಾನ ಒಂದು ಭಾಗ ಆದರೆ ಯಾವುದೇ ಕಾನೂನು ಪರಿಣಾಮ ಬೀರುವುದು. ಇದು ಸರಿಯಾಗಿದೆ. ಮುಂದಿನ ನೋಡೋದಾದ್ರೆ, ಸಂವಿಧಾನ ಒಂದು ಭಾಗವಲ್ಲ, ಭಾಗ ಅಂತೇಳಿ ಕೇಶವಾನಂದ ಭಾರತಿ ಅವರು ಹೇಳಿದ್ದಾರೆ. ಹೀಗಾಗಿ ಇದು ತಪ್ಪಾಯ್ತು. ಸಂವಿಧಾನ ಒಂದು ಭಾಗ ಮತ್ತು ಇತರೆ ಯಾವುದೇ ಭಾಗದಂತೆ ಕಾನೂನು ಪರಿಣಾಮವನ್ನು ಹೊಂದಿದೆ. ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾಸ್ ದ ಸೇಮ್ ಲೀಗಲ್ ಎಫೆಕ್ಟ್ ಆಸ್ ಎನಿ ಅದರ್ ಪಾರ್ಟ್. ಇದು ಆಪ್ಷನ್ ತಪ್ಪು. ಆದರೆ ಆಪ್ಷನ್ ಡಿ ನೋಡಿ, ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ಅ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್. ಇದು ಒಂದು ಸಂವಿಧಾನದ ಒಂದು ಭಾಗ ಆದರೆ ಇತರೆ ಭಾಗಗಳಿಂದ ಸ್ವತಂತ್ರವಾಗಿ ಯಾವುದೇ ಕಾನೂನು ಮತ್ತು ಪರಿಣಾಮ ಬೀರುವುದಿಲ್ಲ. ನೋಡಿ, ಸುಪ್ರೀಂ ಕೋರ್ಟ್ ಪ್ರಕಾರ ಮುನ್ನುಡಿ ಅಂದ್ರೆ ಪೀಠಿಕೆ ಏನಿದೆ ಅಲ್ಲ, ಇದನ್ನು ಒಂದು ಉದಾತ್ತ ದೃಷ್ಟಿಯಿಂದ ಓದಬೇಕು ಮತ್ತು ಇಂಟರ್ಪ್ರಿಟೇಷನ್ ಮಾಡಬೇಕಂತ ಹೇಳ್ತದೆ. ಒಂದು ವೇಳೆ ಏನಾದರೂ ಸಂವಿಧಾನದಲ್ಲಿ ಉಪಯೋಗಿಸಿದಂಥ ಯಾವುದಾದ್ರೂ ಒಂದು ಪದಗಳೊಂದಿಗೆ ಏನಾದರೂ ಅಸ್ಪಷ್ಟತೆ ಬಂದಾಗ ಆವಾಗ ಸುಪ್ರೀಂ ಕೋರ್ಟು ಈ ಒಂದು ಪೀಠಿಕೆಯನ್ನು ಉಪಯೋಗಿಸಿ ಒಂದು ನಿಖರವಾದಂಥ ಅರ್ಥ ವಿವರಣೆ ಕೊಡ್ತದೆ. ಅಂದರೆ ಇಂಟರ್ಪ್ರಿಟೇಷನ್ ಮಾಡಿದೆ, ಸರಿಯಾದ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಅದನ್ನು ಬಳಸ್ತದೆ. ಹೀಗಾಗಿ ಸಂವಿಧಾನ ಒಂದು ಭಾಗ ಆದರೆ ಇತರೆ ಭಾಗಗಳಿಂದ ಸ್ವತಂತ್ರವಾಗಿ ಯಾವುದೇ ಕಾನೂನು ಪರಿಣಾಮ ಬೀರುವುದಿಲ್ಲ. ಇದು ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. ಈಗ ನೀವು ಇದು ಕೂಡ ಹೌದು, ಬಟ್ ಇದು ಮೋಸ್ಟ್ ಅಪ್ರೋಪ್ರಿಯೇಟ್. ಇದು ಡಿ ಮೋಸ್ಟ್ ಅಪ್ರೋಪ್ರಿಯೇಟ್. UPSC ಮೇ ಟೇಕ್ ದಿ UPSC ಫೈನಲ್ ಕೀ ಆನ್ಸರ್ ಕೊಡೋರು ಅವ್ರದ್ದೇ ಕಾಲ್. ಸೊ ಹೀಗಾಗಿ ಎದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂತಂದ್ರೆ ಡಿ ಆಗುತ್ತೆ. ಮುಂದಿನ ಪ್ರಶ್ನೆ ತುಂಬಾನೇ ಈಸಿ ಆಗಿದೆ. ಭಾರತದ ಸನ್ನಿವೇಶದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಧಿಕಾರಶಾಹಿ ಅಥವಾ ನೌಕರಶಾಹಿ ಎರಡರಲ್ಲಿ ಯಾವುದಾದ್ರು ಒಂದು ಮೇಲಿನ ಯಾವುದು ಗುಣಲಕ್ಷಣ ಇದೆ ಅಂದ್ರೆ ಇದು ಬ್ಯೂರೋಕ್ರಸಿದು ಕ್ಯಾರೆಕ್ಟರಿಸ್ಟಿಕ್ ಕೇಳ್ತಾ ಇದೆ. ಭಾರತದ ಒಂದು ಕಂಟೆಕ್ಸ್ಟ್ ನಲ್ಲಿ ಬ್ಯೂರೋಕ್ರಸಿದ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ ಅಂತೇಳಿ. ಸಂಸದೀಯ ಪ್ರಜಾಪ್ರಭುತ್ವದ ವ್ಯಾಪ್ತಿಯನ್ನು ವಿಸ್ತರಿಸುವ ಸಂಸ್ಥೆ, ಸಂಯುಕ್ತ ವ್ಯವಸ್ಥೆಯ ರಚನೆಯನ್ನು ಬಲಪಡಿಸುವ ಸಂಸ್ಥೆ, ರಾಜಕೀಯ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಅನುಕೂಲವಾಗುವ ಸಂಸ್ಥೆ, ಸಾರ್ವಜನಿಕ ನೀತಿಯನ್ನು ಅನುಷ್ಠಾನಗೊಳಿಸುವ ಸಂಸ್ಥೆ. ಇಂಗ್ಲಿಷ್ನಲ್ಲಿ ಒಂದ್ಸಲ ಹೇಳ್ತೀನಿ. An agency of avoiding the scope of the parliamentary democracy, an agency for the strengthening the structure of the federalism, an agency for facilitating the political stability and economic growth, an agency for implementation. ಈಗ ಲೆಜಿಸ್ಲೇಟಿವ್ ಏನ್ ಮಾಡ್ತದೆ, ಕಾನೂನು ಮಾಡ್ತದೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋರು ಯಾರಂತಂದ್ರೆ ಬ್ಯೂರೋಕ್ರಸಿ. ಇದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಮುಖ್ಯ ಗುಣಲಕ್ಷಣ ಯಾವುದಂತಂದ್ರೆ ಇವರು ಸಾರ್ವಜನಿಕ ನೀತಿಯನ್ನು ಅನುಷ್ಠಾನಗೊಳಿಸ್ತಾರೆ. ಇಂಪ್ಲಿಮೆಂಟೇಷನ್ ಮಾಡೋರು ಅಂತಂದ್ರೆ ಎಕ್ಸಿಕ್ಯೂಟಿವ್ಸ್. ಇವರು ಒಟ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಸ್ ದಿ ಟೆಂಪರರಿ ಎಕ್ಸಿಕ್ಯೂಟಿವ್. ಇವರು ಬಂದ್ಬಿಟ್ಟು ಇದು ತಾತ್ಕಾಲಿಕ ಎಕ್ಸಿಕ್ಯೂಟಿವ್. ಇವರ ಅಡಿಯಲ್ಲಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಯಾರಂತಂದ್ರೆ ಇದು ಬ್ಯೂರೋಕ್ರಸಿ ಇರುತ್ತೆ.
ಹೀಗಾಗಿ ಇದು ಸರಳವಾದಂಥ ಪ್ರಶ್ನೆ ಆಗಿತ್ತು. ಉತ್ತರ ಕೂಡ ಅಷ್ಟೇ ಸರಳವಾಗಿ ಮಾಡಬಹುದಿತ್ತು. ಮುಂದಿನ ಪ್ರಶ್ನೆ ನೋಡೋದಾದರೆ, ನೋಡಿ ಸ್ನೇಹಿತರೆ, ಇದರಲ್ಲಿ ನೀವು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ತಥಾಗತ GS ಪ್ರೆಪ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಲೆಕ್ಚರ್ನಲ್ಲಿ ಬಂದಂಥ ಈ PDF ಡೌನ್ಲೋಡ್ ಮಾಡಿಕೊಳ್ಳಲು ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಇಲ್ಲಿ ನಿಮಗೆ ಲಿಂಕ್ ಕೂಡ ಕೊಟ್ಟಿದ್ದೇನೆ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮಗೆ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಇದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಮುಂದುವರೆದ ಭಾಗಗಳು ಬೇಕಾದಲ್ಲಿ ನನಗೆ ಕೋರಿಕೆಯನ್ನು ಕೊಡಿ, ನಾನು ಅವುಗಳನ್ನು ಮಾಡಿ ಹಾಕ್ತೇನೆ. 12ನೇ ಪ್ರಶ್ನೆ ನೋಡೋದಾದರೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು. ಏನದು? ಮೊದಲನೇದು, ಭಾರತದ ಸಂವಿಧಾನವು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತತೆ, ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ವಿಷಯದಲ್ಲಿ ಅದರ ಮೂಲ ರಚನೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಅನ್ನು ವ್ಯಾಖ್ಯಾನಿಸುತ್ತದೆ. ನೋಡಿ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್, ವರ್ಡ್ ಏನಿದೆ ವ್ಯಾಖ್ಯಾನಿಸುತ್ತದೆ ಅಥವಾ ಡಿಫೈನ್ಸ್ ಬೇಸಿಕ್ ಸ್ಟ್ರಕ್ಚರ್. ನಿಮಗೆ ಈಗಾಗಲೇ ಹೇಳಿದೆ, ನಾನು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಕೇಸ್ ಇದೆಯಲ್ಲ, ಅದು 24 ಏಪ್ರಿಲ್ 1979 ಆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿತ್ತು. ಆ ಜಡ್ಜ್ಮೆಂಟ್ನಲ್ಲಿ ನಿಮಗೆ ಫಸ್ಟ್ ಟೈಮ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತು. ಈಗ ನೀವು ಇಲ್ಲಿ ನೋಡ್ತಾ ಹೋದರೆ, ಫೆಡರಲಿಸಮ್ ಬೇಸಿಕ್ ಸ್ಟ್ರಕ್ಚರ ಹೌದು, ಸೆಕ್ಯುಲರಿಸಮ್ ಬೇಸಿಕ್ ಸ್ಟ್ರಕ್ಚರ ಹೌದು, ಡೆಮೋಕ್ರಸಿ ಹೌದು. ಆದರೆ ಫಂಡಮೆಂಟಲ್ ರೈಟ್ಸಲ್ಲಿ ಎಲ್ಲನೂ ಬೇಸಿಕ್ ಸ್ಟ್ರಕ್ಚರ್ ಅಲ್ಲ. ಫಂಡಮೆಂಟಲ್ ರೈಟ್ಸ್ಗಳಲ್ಲಿ ಕೆಲವು ಬೇಸಿಕ್ ಸ್ಟ್ರಕ್ಚರು, ಎಲ್ಲನೂ ಬೇಸಿಕ್ ಸ್ಟ್ರಕ್ಚರ್ ಆಗಿಲ್ಲ. ಯಾಕೆ? ಈಗ ನೀವು ರೈಟ್ ಟು ಪ್ರಾಪರ್ಟಿ ತಗೊಳ್ಳಿ, ಆಸ್ತಿ ಹಕ್ಕು ತೆಗೆದು ಹಾಕಿದ್ರಲ್ವಾ? ಆಸ್ತಿ ಹಕ್ಕು ತೆಗೆದು ಹಾಕಿ ಎಲ್ಲ ಹಾಕಿದ್ರೆ, ಈಗ 300A ಹಾಕಿದ್ದಾರೆ, ಆರ್ಟಿಕಲ್ BG 302 ಹಾಕಿದ್ದಾರೆ. ಇದೇನಾದ್ರು ಬೇಸಿಕ್ ಸ್ಟ್ರಕ್ಚರ್ ಆಗಿತ್ತು ಅಂದರೆ ಇದು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಒಂದು ರೀತಿ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಡಿಫೈನ್ ಮಾಡಿಲ್ಲ ಬೇಸಿಕ್ ಸ್ಟ್ರಕ್ಚರ್ ಅಂತಂದ್ರೆ ಏನು, ಮೂಲ ಇದು ಅಂತೇಳಿ. ಹೀಗಾಗಿ ಈ ಉತ್ತರ ತಪ್ಪಾಗುತ್ತೆ. ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯವನ್ನು ಕಾಪಾಡಲು ಮತ್ತು ಸಂವಿಧಾನದ ಆದರ್ಶಗಳನ್ನು ಕಾಪಾಡಲು ನ್ಯಾಯಾಂಗ ಪರಿಶೀಲನೆ ವ್ಯವಸ್ಥೆ. ನ್ಯಾಯಾಂಗ ಪರಿಶೀಲನೆ ಅಂತಂದ್ರೆ ಜುಡಿಷಿಯಲ್ ರಿವ್ಯೂ. ನೋಡಿ, ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ನೀವು ಆರ್ಟಿಕಲ್ 13 ಮತ್ತು ಆರ್ಟಿಕಲ್ 32 ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಮತ್ತು ನಿಮ್ಗೆ ಆರ್ಟಿಕಲ್ 13ರಲ್ಲಿ ನೀವು ನೋಡ್ತಾ ಹೋದ್ರೆ ಜುಡಿಷಿಯಲ್ ರಿವ್ಯೂನ ನಾವು ಕಾಣ್ಬೋದು. ಜುಡಿಷಿಯಲ್ ರಿವ್ಯೂ ಅಂತಂದ್ರೆ ನ್ಯಾಯಾಂಗ ಪರಿಶೀಲನೆ ನಾವು ವಿಧಿ 13 ಮತ್ತು 32ರಿಂದ ನಾವು ಇದು ನೋಡ್ಬೋದು. ಬಟ್ ಪ್ರೊವೈಡ್ಸ್ ಅಂತ ಹೇಳಿದ್ದಾರೆ ಇಲ್ಲಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಜುಡಿಷಿಯಲ್ ರಿವ್ಯೂನ ಎಲ್ಲಿ ಪ್ರೊವೈಡ್ ಇದು ಮಾಡೋದಿಲ್ಲ, ಅದನ್ನು ನಾವು ಇದು ಎಕ್ಸ್ಪ್ಲಿಸಿಟ್ಲಿ ಹೇಳಿಲ್ಲ. ಹೀಗಾಗಿ ಈ ಉತ್ತರ ತಪ್ಪು. ಹಾಗಾಗಿ ನಾನು ಇದನ್ನ ನೆದರ್ 1 ನಾಟ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸೊ UPSC ಮೇ ಇದರಲ್ಲಿ ಕರೆಕ್ಟ್ ಕಾನ್ಸೆಪ್ಟ್ ಹೇಳಿದ್ದಾರೆ. UPSC ಮೇ ಗಿವ್ ಎದರ್ B or D ಆನ್ಸರ್, ಎದರ್ B or D. ಬಟ್ ನಾನು ಹೋಗೋದಾದ್ರೆ ನಾನು ಆಪ್ಷನ್ D ಅಂತ ಹೇಳ್ತೇನೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವ ಹೇಳಿಕೆಗಳು? 3 ಹೇಳಿಕೆಗಳು ಕೊಟ್ಟಿದ್ದಾರೆ. ಭಾರತದ ಅಧ್ಯಕ್ಷರು ಸಂಸತ್ತಿನ ಅಧಿವೇಶನವನ್ನು ಅವರು ಮತ್ತು ಅವಳು ಸೂಕ್ತವೆಂದು ಭಾವಿಸುವ ಸ್ಥಳದಲ್ಲಿ ಕಾಣಬಹುದು. ಮೊದಲನೇದು. ಓಕೆ, ನಾವು ಸರಿ ತಪ್ಪು ಅಂತ ನೋಡೋಣ. ಭಾರತ ಸಂವಿಧಾನವು ಒಂದು ವರ್ಷದಲ್ಲಿ ಸಂಸತ್ತಿನ 3 ಅಧಿವೇಶನಗಳನ್ನು ಒದಗಿಸುತ್ತದೆ. ಆದರೆ ಎಲ್ಲ 3 ಅಧಿವೇಶನಗಳು ನಡೆಸುವುದು ಕಡ್ಡಾಯವಾಗಿಲ್ಲ. ಒಂದು ವರ್ಷದಲ್ಲಿ ಸಂಸತ್ತು ಸಭೆ ಸೇರುವ ಕನಿಷ್ಠ ದಿನಗಳಿಲ್ಲ. ಇಲ್ಲಿ ನೋಡಿ, 3 ಅಧಿವೇಶನ ಭಾರತ ಸಂವಿಧಾನ ಹೇಳುವುದಿಲ್ಲ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ 3 ಸೆಷನ್ಸ್. ನೋಡಿ, ಒಂದೇ ಒಂದು ಹೇಳ್ತದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಂತ ಹೇಳ್ತದೆ, ಅಲ್ಲಿ 6 ಮಂತ್ಸ್ಗಿಂತ ಜಾಸ್ತಿ ಲ್ಯಾಬ್ ಇರಬಾರ್ದು. 2 ಸೆಷನ್ ನಡುವೆ 6 ಮಂತ್ಸ್ಗಿಂತ ಜಾಸ್ತಿ ಲ್ಯಾಬ್ಸ್ ಇರಬಾರ್ದು. 2 ಸೆಷನ್ ನಡುವೆ ಇವಾಗ 3 ಸೆಷನ್ಸ್ ಅಂತ ಸಂವಿಧಾನ ಹೇಳುವುದಿಲ್ಲ. ಇದನ್ನು ನಾವು ಸಾಂಪ್ರದಾಯಿಕವಾಗಿ ನಾವು ಮಾಡ್ಕೊಂಡಿದ್ದು ಕನ್ವೆನ್ಷನಲ್ಲಿ. ಸೊ ಹೀಗಾಗಿ ನೀವು ಆಪ್ಷನ್ ಬಿ ನ ಎಲ್ಲಿದೆ ಅಲ್ಲಿಂದ ತೆಗೆದುಬಿಡಿ. ಅಂದರೆ ಆಪ್ಷನ್ ಬಿ ಹೋಯ್ತು, ಆಪ್ಷನ್ ಡಿ ಹೋಯ್ತು. ನೋಡಿ, ಒಂದು ವರ್ಷದಲ್ಲಿ ಸಂಸತ್ ಸಭೆ ಸೇರುವ ಕನಿಷ್ಠ ದಿನಗಳಿಲ್ಲ, ಇದು ಸರಿಯಾಗಿದೆ. ಇವೆರಡರಲ್ಲಿ ನೀವು 3 ಸರಿಯಾಗಿದೆ. ಈಗ ಇವೆರಡರಲ್ಲಿ ಕೂಡ ಒಂದು ಇದ್ದೇ ಇದೆಯಲ್ಲ, ಎ ಮತ್ತು ಸಿ ದಲ್ಲಿ ಒಂದಿದೆ ಆಪ್ಷನ್. ಈಗ 3 ಸರಿ ಇದೆ ಬರ್ತಾ ಇದೆ, ನಿಮಗೆ ಆಪ್ಷನ್ ಬಂದ್ಬಿಟ್ಟು ಸಿ ಆಗುತ್ತೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇದು ಸರಳವಾದ ಪ್ರಶ್ನೆ ಆಗಿತ್ತು.
ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಂವಿಧಾನದ 4ನೇ ಭಾಗದಲ್ಲಿರುವ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ನೋಡಬೇಕಾಗುತ್ತೆ. ಯಾವುವು 4ನೇ ಭಾಗಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಜಾರಿಗೊಳಿಸುತ್ತವೆ ಯಾವುವು? ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಾಗಲಿ, ಪಾರ್ಟ್ 4 ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ? DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್, ರಾಜ್ಯ ನಿರ್ದೇಶನ ನೀತಿಯ ತತ್ವಗಳು. ಅವು ಏನು ಹೇಳ್ತದೆ? ಅವುಗಳು ನ್ಯಾಯಾಲಯಗಳು ಜಾರಿಗೊಳಿಸುತ್ತವೆ. ನೋಡಿ, ದೇ ಶಾಲ್ ಬಿ ಎನ್ಫೋರ್ಸಿಬಲ್ ಬೈ ದಿ ಕೋರ್ಟ್. ನೋ, ದೇ ಕೆನಾಟ್ ಎನ್ಫೋರ್ಸಿಬಲ್ ಬೈ ದಿ ಕೋರ್ಟ್. ಅದಕ್ಕೆ ಅವ್ರು ಹೇಳ್ತಾ ಇರೋದು. ನೋಡಿ, ಇವತ್ತಿನ ಈ ಪ್ರಶ್ನೆಪತ್ರಿಕೆಯಲ್ಲಿ ನೀವು DPSP ದಿಂದ ನೀವು ತುಂಬಾನೇ ಪ್ರಶ್ನೆಗಳನ್ನು ನೋಡಬಹುದಾಗಿದೆ. ಅವುಗಳು ಯಾವುದೇ ನ್ಯಾಯಾಲಯಗಳಲ್ಲಿ ಜಾರಿಗೊಳಿಸಲಾಗುವುದಿಲ್ಲ. ಹೌದು, ಇದೇ ನಾವು ಹೇಳ್ತಾ ಇರೋದು. ಮತ್ತು ಈ ಭಾಗದಲ್ಲಿ ತಿಳಿಸಲಾದ ತತ್ವಗಳನ್ನು ರಾಜ್ಯವು ಕಾನೂನುಗಳನ್ನು ರಚಿಸುವುದರ ಮೇಲೆ ಪ್ರಭಾವ ಬೀರುತ್ತದೆ. ಹೌದು, ಡೈರೆಕ್ಟಿವ್ ಪ್ರಿನ್ಸಿಪಲ್ ನಾವು ತಗೋಬೇಕು. ಈಗ ನೋಡಿ, ನಿಮಗೆ ಆರ್ಟಿಕಲ್ 44 ಕೇಳಬಹುದು, ಕಾಮನ್ ಸಿವಿಲ್ ಕೋಡ್. ಇವೆಲ್ಲ ನಾವು ರಾಜ್ಯಗಳನ್ನು ಯಾವುದಾದ್ರೂ ಕಾನೂನು ಮಾಡ್ತಾ ಇದ್ರೆ DPSP ಯಲ್ಲಿರುವ ತತ್ವಗಳನ್ನು ನಾವು ನೋಡಿ ಅದಕ್ಕೆ ಅನುಗುಣವಾಗಿ ವೀಕರ್ ಸೆಕ್ಷನ್ಸ್ಗೆ ಹೆಲ್ಪ್ ಆಗುವಾಗೆ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅವನ್ನು ಅಳವಡಿಸಿಕೊಂಡು ನಾವು ಒಂದು ಕಾನೂನು ಮಾಡಬೇಕಾಗುತ್ತದೆ. ಇದು ಕೂಡ ಸರಿಯಾಗಿದೆ. ಹೀಗಾಗಿ ಸರಿಯಾದ ಉತ್ತರ 2 ಮತ್ತು 3. ಈಗ ಗೊತ್ತಿರಲಿ, ಕಂಪ್ಲೀಟ್ಲಿ 37ನೇ ವಿಧಿಯನ್ನು ನೋಡಿದ್ರೆ ಏನ್ ಹೇಳ್ತದೆ ವಿಧಿ? 37ನೇ ವಿಧಿ ಏನ್ ಹೇಳ್ತದೆ ಅಂದ್ರೆ, ನಿರ್ದೇಶಕ ತತ್ವಗಳನ್ನು ರಾಜ್ಯವು ಅನುಷ್ಠಾನಕ್ಕೆ ತರದಿದ್ದಾಗ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವ ಹಕ್ಕಿಲ್ಲದಿದ್ದರೂ ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳಾಗಿವೆ. ರಾಜ್ಯವು ಕಾನೂನುಗಳನ್ನು ರೂಪಿಸುವಾಗ ಈ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಇದು ಆರ್ಟಿಕಲ್ 37 ನಿಮಗೆ ಹೇಳ್ತದೆ. ಅಂದ್ರೆ ವಿಧಿ 37. ಈ ಒಂದು ವಿಧಿ ನಿಮ್ಗೆ ಗೊತ್ತಿತ್ತಂದ್ರೆ ಇದೊಂದು ತುಂಬಾನೇ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದಿತ್ತು. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂವಿಧಾನದ ಪ್ರಕಾರ ಮತ ಚಲಾಯಿಸಲು ಅರ್ಹನಾಗಿರುವ ವ್ಯಕ್ತಿಯನ್ನು ಅವನು ಅಥವಾ ಅವಳು ಆ ರಾಜ್ಯ ಶಾಸಕಾಂಗದ ಸದಸ್ಯರಲ್ಲದಿದ್ದರೂ 6 ತಿಂಗಳ ಕಾಲ ರಾಜ್ಯದಲ್ಲಿ ಸಚಿವರನ್ನಾಗಿ ಮಾಡಬಹುದು. ಸೊ ನೋಡಿ, ಈ ಸ್ಟೇಟ್ಮೆಂಟ್ ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದ, ಟ್ರಿಕಿನೂ ಇದೆ. ನೀವು ಮೇಲ್ನೋಟಕ್ಕೆ ನೋಡೋದಾದ್ರೆ ಇದೊಂದು ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತೇಳಿ ನಿಮ್ಗೆ ಅನಿಸ್ತದೆ. ಇಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಹೂ ಇಸ್ ಎಲಿಜಿಬಲ್ ಟು ವೋಟ್? ನಿಮಗೆ ವೋಟಿಂಗ್ ಎಲಿಜಿಬಿಲಿಟಿ ಯಾವಾಗ ಸಿಗುತ್ತೆ? 18 ವರ್ಷ. ಅದೇ ನೀವು MLA MP ಆಗ್ಬೇಕಂದ್ರೆ ನಿಮ್ಗೆ ಮಿನಿಮಮ್ ಏಜ್ ಕ್ವಾಲಿಫಿಕೇಶನ್ ಎಷ್ಟಿದೆ? 25 ವರ್ಷ. ಸೊ ಸ್ವಲ್ಪ ಇದು ಸ್ಟೇಟ್ಮೆಂಟ್ ವೇಗಿದೆ. ಓಕೆ, ಹೀಗಾಗಿ ಇದು ತಪ್ಪಾಗುತ್ತೆ. ಒಂದೇದು ಹೋಯ್ತು, ಒಂದೇದಲ್ಲಿ ಹೋಯ್ತು, ತಪ್ಪಾಯಿತು. ಸೊ ಆಪ್ಷನ್ A ಹೋಯ್ತು, ಆಪ್ಷನ್ C ಹೋಯ್ತು. ಹಾಗಾಗಿ ನಿಮಗೆ ಆಪ್ಷನ್ B ಮತ್ತು D ಗಳಿವೆ. ನೋಡಿ, ಜನಪ್ರತಿನಿಧಿ ಕಾಯ್ದೆ 1951ರ ಪ್ರಕಾರ ಕ್ರಿಮಿನಲ್ ಅಪರಾಧ ಶಿಕ್ಷೆಗೊಳಗಾದ ಮತ್ತು 5 ವರ್ಷ ಜೈಲು ಶಿಕ್ಷೆಗೆ ಗುರಿಯಾದ ವ್ಯಕ್ತಿ ಜೈಲಿನಿಂದ ಬಿಡುಗಡೆಯಾದ ನಂತರವೂ ಚುನಾವಣೆಗೆ ಸ್ಪರ್ಧಿಸಲು ಶಾಶ್ವತವಾಗಿ ಅನರ್ಹರಾಗಿದ್ದಾರೆ. ಅಂದರೆ ಅಕಾರ್ಡಿಂಗ್ ಟು ದಿ Representation of the People Act 1951, a person convicted of a criminal offence and sentenced to imprisonment for 5 years is permanently disqualified from the contesting. ಪರ್ಮನೆಂಟ್ಲಿ ಈ ರೀತಿ ಸ್ವಲ್ಪ ವೇಗ್ ಸ್ಟೇಟ್ಮೆಂಟ್ಗಳು ಮತ್ತು ವರ್ಡ್ಸ್ಗಳು ಬಂದರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕಂಟೆಸ್ಟಿಂಗ್ ಅನ್ ಎಲೆಕ್ಷನ್ ವಿತ್ ಆಫ್ಟರ್ ರಿಲೀಸ್ ಫ್ರಮ್ ದ ಪ್ರಿಸನ್. ನಿಮಗೆ RBI ಆ್ಯಕ್ಟ್ನ ಸೆಕ್ಷನ್ 8 ಆಫ್ ದಿ ಆ್ಯಕ್ಟ್ ನಿಮ್ಗೆ ಹೇಳ್ತದೆ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ. ಏನಿರ್ತದೆ? 6 years ಫ್ರಮ್ ದಿ ಡೇಟ್ ಆಫ್ ದ ಕನ್ವಿಕ್ಷನ್. ಒಂದು ಇನ್ ಕೇಸ್ ನೀವು ಡಿಸ್ಕ್ವಾಲಿಫೈ ಮಾಡೋದು 6 ವರ್ಷ ಮಟ್ಟ ಕನ್ವಿಕ್ಷನ್ ಆಗುತ್ತೆ. ಮುಂದೆ ಬಂದ್ಬಿಟ್ಟು 6 ವರ್ಷ ಜೈಲಿನಿಂದ ರಿಲೀಸ್ ಆಗಿ 6 ವರ್ಷ ಮಟ್ಟ ಅವರು ಕಂಟೆಸ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಷ್ಟೇ. ಇಲ್ಲಿ ಏನು ಹೇಳಿದ್ದಾರೆ ಅವರು? ಪರ್ಮನೆಂಟ್ಲಿ ಅಲ್ಲ, ಅವರು 6 ವರ್ಷದ ಮಟ್ಟ ಅಷ್ಟೇ. ನೋಡಿ, ಇದು ಈಗ ಡಿಸ್ಕ್ವಾಲಿಫಿಕೇಶನ್ ನೀವು ಕರ್ನಾಟಕ ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಸ್ವಲ್ಪ ರಾಜಸ್ಥಾನದಲ್ಲಿ
ಇದು ಡಿಸ್ಕ್ವಾಲಿಫಿಕೇಶನ್ ನ್ಯೂಸ್ನಲ್ಲಿತ್ತು. ಹೀಗಾಗಿ ಈ ಪ್ರಶ್ನೆ ಕೇಳಿರ್ಬೋದು ಅಂತ ನಾನು ಅನ್ಕೋತೇನೆ. ತುಂಬಾ ನ್ಯೂಸ್ನಲ್ಲಿತ್ತು ಆ್ಯಂಟಿ ಡಿಫೆಕ್ಷನ್ ಲಾ, ಹೀಗಾಗಿ ನಾನು ಬಂದಿರ್ಬೋದು. ಸೊ ಇಲ್ಲಿ ಇದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಬೋತ್ 1 ಮತ್ತು 2 ಅಲ್ಲ, ಸರಿಯಾದ ಉತ್ತರ ನೆದರ್ 1 ನಾಟ್ 2. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೋಡಿ, ಆಧಾರ್ ಕಾರ್ಡ್ ನಿಮಗೆ ಆಧಾರದ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಾನೆ ಇರಬೇಕು. ಇದರ ಮೇಲೆ ತುಂಬಾ ಪ್ರಶ್ನೆ ಬಂದೇ ಬರ್ತಾ ಇರುತ್ತೆ. ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಆಧಾರ್ ಮೆಟಾಡಾಟಾವನ್ನು 3 ತಿಂಗಳಿಗಿಂತ ಹೆಚ್ಚು ಕಾಲ ಸಂಗ್ರಹಿಸಲಾಗುವುದಿಲ್ಲ. ಇದು 3 ಅಲ್ಲ, ಇದು 6 ತಿಂಗಳಿದು. ಇದು ಗೊತ್ತಿರಬೇಕು, 6 ತಿಂಗಳು. ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಏನಾದರೂ ಎಲಿಮಿನೇಷನ್ ಮಾಡ್ಬೋದು ಅಂತ ನೋಡೋಣ. ಆಧಾರ್ ಕಾರ್ಡ್ ಡೇಟನ್ನು ಹಂಚಿಕೊಳ್ಳಲು ರಾಜ್ಯವು ಖಾಸಗಿ ನಿಯಮಗಳೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದಕ್ಕೆ ಅಲ್ವಾ ಇಷ್ಟು ಇಶ್ಯೂ ಆಗ್ತಾ ಇರೋದು ಆಧಾರ್ ಕಾರ್ಡು. ಅಂದರೆ ಸ್ಟೇಟ್ ಕೆನಾಟ್ ಎಂಟರ್ ಇನ್ ಟು ಎನಿ ಕಾಂಟ್ಯಾಕ್ಟ್ ವಿತ್ ಅ ಪ್ರೈವೇಟ್ ಕಾರ್ಪೊರೇಷನ್ ಫಾರ್ ಶೇರಿಂಗ್ ಆಧಾರ್ ಕಾರ್ಡ್. ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದೆ 2 ಇಸ್ ದಿ ಕರೆಕ್ಟ್. ವಿಮಾ ಉತ್ಪನ್ನಗಳನ್ನು ಪಡೆಯಲು ಆಧಾರ್ ಕಡ್ಡಾಯವಾಗಿದೆ. ಇಲ್ಲ, ಈಗ ನೀವು ಕೋವಿಡ್ನಲ್ಲಿ ಇದ್ದೀರಾ, ನೀವು ಕೋವಿಡಲ್ಲಿ ನೋಡ್ಬೋದು, ಕೊರೋನಾ ರಕ್ಷಕ ಆಗಲಿ, ಕೊರೋನಾ ಕವಚ ಆಗಲಿ, ಈ ರೀತಿ ವಿಮೆಗಳು ಏನಾದರೂ ಮಾಡಿಸಿದ್ರು ಕೂಡ, ಅಥವಾ ನೀವು ಬೇರೆ ಯಾವುದಾದ್ರು ವಿಮೆಗಳು ಮಾಡಿಸ್ತಾ ಇರ್ತಾರೆ, ನೀವು ಆಧಾರ್ ಕಾರ್ಡ್ ಕಡ್ಡಾಯ ಏನಿಲ್ಲ. ಆಧಾರ್ ಕಾರ್ಡ್ ನಿಮ್ಗೆ ಕಡ್ಡಾಯ ಇಲ್ಲ. ಅದು ನಿಮಗೆ ಯಾವುದಾದ್ರು ಸೋಷಿಯಲ್ ವೆಲ್ಫೇರ್ದು ಸ್ಕೀಮ್ಸ್ ತಗೋಬೇಕಾಗ್ತದಂದರೆ ನಿಮಗದು ಆಧಾರ್ ಕಡ್ಡಾಯ ಆಗುತ್ತದೆ. ಇಲ್ಲಿ ನೋಡಿ, ಇದು ಸ್ವಲ್ಪ ಟ್ರಿಕ್ ಇದೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಲಾಭ ಪಡೆಯಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ಇದ್ಯಾಕೆ ಬಂತು ಇಲ್ಲಿ ನೋಡಿ. ಆಧಾರ್ ಕಾರ್ಡ್ ಅನ್ನೋದೇನಿಲ್ಲ, ಇದು ಮನಿ ಬಿಲ್ ಅಂತ ಹೇಳಿ ಒಂದು ಹಣಕಾಸು ಮಸೂದೆಯಲ್ಲಿ ಇದನ್ನು ಪಾಸ್ ಮಾಡಿದ್ರು, ಮನಿ ಬಿಲ್ನಲ್ಲಿ. ಹೀಗಾಗಿ ಯಾಕಂತಂದ್ರೆ ಆಧಾರ್ ಕಾರ್ಡ್ನ ಯೂಸ್ ಮಾಡುವಾಗ ಕನ್ಸಲ್ಟೇಟಿವ್ ಫಂಡ್ಲಿಂದ ದುಡ್ಡನ್ನ ತಗೋಬೇಕಾಗುತ್ತದೆ. ಸೊ ಇದು ನಿಮ್ಗೆ ಏನಾದ್ರು ಗುರ್ತಿತ್ತು ಅಂತಂದ್ರೆ ನೋಡಿ, ಒಂದು ನಿಮಗೆ 3 ಆಪ್ಷನ್ 3 ನಿಮಗೆ ಇನ್ಸೂರೆನ್ಸ್ ನೀವು ಅಲ್ಲ ಅನ್ಕೊತಿದ್ರೆ ಆಪ್ಷನ್ ಡಿ ಮತ್ತು ಆಪ್ಷನ್ ಸಿ ನೀವು ಹೋಗ್ಬಿಡ್ತಿತ್ತು. ಉಳಿದ ಎ ಮತ್ತು ಬಿ ಯಲ್ಲಿ ನಿಮಗೆ ಇಲ್ಲಿ ನೋಡಿ 4 ಇದೆ. ಅಂದ್ರೆ ನಿಮ್ಗೆ ಕನ್ಸಾಲಿಡೇಟೆಡ್ ಫಂಡ್ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಮಾಡ್ಬೋದಿತ್ತು. ಹಾಗಾಗಿ ನಿಮ್ಗೆ ಇಲ್ಲಿ 3 ತಿಂಗಳಲ್ಲ, ಅದು 6 ತಿಂಗಳ ಸ್ವಲ್ಪ ಗೊತ್ತಿದ್ರು ಕೂಡ ಇದು ನೀವು ಸರಿಯಾದ ಉತ್ತರಕ್ಕೆ ಬರ್ಬೋದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 and 4. ಆಪ್ಷನ್ 1 and 4 ಈಸ್ ದಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಸಂಸತ್ತಿನ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ MP ಲ್ಯಾಡ್ಸ್ ಅಂತಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್. ಈ ಸ್ಕೀಮ್ದ ಫಂಡ್ ಬಗ್ಗೆ ಸ್ವಲ್ಪ ನಾವು ಹೇಳಬೇಕು. ನೋಡಿ, ಇದು ಒಂದು ನಿರೀಕ್ಷಿತ ಪ್ರಶ್ನೆ ಅಂತ ಕೂಡ ಹೇಳ್ಬೋದು. ಇದು ತುಂಬಾನೇ ನ್ಯೂಸ್ನಲ್ಲಿ ಇತ್ತು ಸ್ವಲ್ಪ ತಿಂಗಳ ಹಿಂದೆ. ಇಲ್ಲಿ ನೋಡಿ, ಅದರಲ್ಲಿ ನಾವು ಆಪ್ಷನ್ ನೋಡ್ತಾ ಹೋಗೋಣ. MP ಲ್ಯಾಡ್ ಹಣವನ್ನು ಆರೋಗ್ಯ, ಶಿಕ್ಷಣ ಇತ್ಯಾದಿ ಭೌಗೋಳಿಕ ಮೂಲಸೌಕರ್ಯಗಳಿಗೆ ಬಾಳ್ಗೆಗೆ ಬರುವ ಸವಲತ್ತುಗಳನ್ನು ರಚಿಸಲು ಬಳಸಬೇಕು. ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದು ಕರೆಕ್ಟ್. ಸಂಸತ್ ನಿಧಿಯು ಒಂದು ನಿರ್ದಿಷ್ಟ ಭಾಗವನ್ನು SC/ST ಜನಸಂಖ್ಯೆಗೆ ಪ್ರಯೋಜನವನ್ನು ನೀಡಬೇಕು. ಇದನ್ನು ನೋಡೋಣ, ಹೇಳ್ತೀನಿ ನಿಮಗೆ. MP ಲ್ಯಾಡ್ ಹಣವನ್ನು ವಾರ್ಷಿಕ ಆಧಾರದ ಮೇಲೆ ಮಂಜೂರು ಮಾಡಲೇಬೇಕಾಗುತ್ತದೆ ಮತ್ತು ಬಳಕೆಯಾಗದ ಹಣವನ್ನು ಮುಂದಿನ ವರ್ಷಕ್ಕೆ ಸಾಗಿಸಲಾಗುವುದಿಲ್ಲ. ಇದೆಲ್ಲ ಆಪ್ಷನ್ ನಿಮಗೆ ಇಂಪಾರ್ಟೆಂಟ್. ಈ ಆಪ್ಷನ್ ನಿಮ್ಗೆ ಗೊತ್ತಿದೆ. ಇದು ಫಂಡ್ಸ್ ನಾನ್ ಲ್ಯಾಪ್ಸೇಬಲ್. ಇದು ಲ್ಯಾಪ್ಸ್ ಆಗಲ್ಲ ಫಂಡ್ಸ್, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬಗ್ಗೆ ಹೇಳ್ಬೇಕಂತಂದ್ರೆ, ಇದು PV ನರಸಿಂಹರಾವ್ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತು. PV ನರಸಿಂಹರಾವ್ 1993 ಅಲ್ಲಿ ಇದು ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಮೊದಲು ಇದು ಯೋಜನೆ 5 ಲಕ್ಷ ಇತ್ತು, ಮುಂದೆ 1 ಕೋಟಿ ಮಾಡಿದ್ರು, 2 ಕೋಟಿ ಮಾಡಿದ್ರು, ಈಗ 5 ಕೋಟಿ ಮಾಡಿದ್ರು. ಇಲ್ಲಿ ನೋಡಿ, SC ಮತ್ತು ST 15% ಮತ್ತು 7% ಖರ್ಚು ಮಾಡಬೇಕಾಗಿರ್ತದೆ ಇಲ್ಲಿ. ಹೀಗಾಗಿ ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ. ನಂತರ ನೀವು ನೋಡೋದಾದ್ರೆ, ದ ಡಿಸ್ಟ್ರಿಕ್ಟ್ ಅಥಾರಿಟಿ ಮಸ್ಟ್ ಇನ್ಸ್ಪೆಕ್ಟ್ ಅಟ್ಲೀಸ್ಟ್ 10% ಆಫ್ ಆಲ್ ವರ್ಕ್ಸ್. ನೋಡಿ, ಜಿಲ್ಲಾ ಪ್ರಾಧಿಕಾರ ಪ್ರತಿ ವರ್ಷ ಕನಿಷ್ಠ 10% ಕಾರ್ಯವನ್ನು ಪರಿಶೀಲಿಸಬೇಕು. ಇದು ನಿಮಗೆ ಒಂದು ಈ ಸ್ಕೀಮಿನ ರೂಲ್ 6.4 ನೀವು ಓದಿದ್ರೆ ಅದರಲ್ಲಿ ಇದೆ. ಸೊ ಹೀಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆ ನಿಮ್ಗೆ 4th ಆಪ್ಷನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆಪ್ಷನ್ 3 ಎಲ್ಲಿ ನೆಟ್ ಮಾಡಿದ್ರೆ ಎಲ್ಲಿ ಗೊತ್ತಿದ್ರಿ ನೀವು. ಆಪ್ಷನ್ 3 ಎಲ್ಲಿ ನೆಟ್ ಮಾಡಿದ್ರೆ ನಿಮಗೆ 192 ಅಥವಾ 194 ಆಗುತ್ತೆ. ಸೊ ಹೀಗಾಗಿ ನಿಮಗೆ 4ನೇ ಆಪ್ಷನ್ ಗೊತ್ತಿದ್ರೆ ಮಾತ್ರ ಸರಿಯಾದ ಉತ್ತರ ಆಗ್ಬೋದಾಗಿತ್ತು.
ಇದು ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಕ್ವಶನು. ನೋಡಿ ಸ್ನೇಹಿತರೆ, ಇಲ್ಲಿ ಪಾಲಿಟಿ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ಅತಿ ಸೂಕ್ತವಾದಂಥ ಉತ್ತರಗಳನ್ನು ಕೊಡ್ತಾ ಬಂದಿದ್ದೀನಿ. ಅಂದರೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರು. ಕೆಲವೊಂದು ಎರಡು ಪ್ರಶ್ನೆಗಳಿಗೆ ಇಂಟರ್ಪ್ರಿಟೇಷನ್ಸ್ ಇದ್ದವು. ಅದರಲ್ಲಿ ನಾನು ನನ್ನ ಅನಿಸಿಕೆ ಕೂಡ ಹೇಳಿದ್ದೇನೆ. ಎನಿವೇ UPSC ಫೈನಲ್ ಕಾಲ್ ಕೊಡೋದು. ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ನ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಮುಂಬರುವ ದಿನಗಳಲ್ಲಿ ತುಂಬ ಅನುಕೂಲಕರವಾದಂಥ ವಿಡಿಯೋಗಳನ್ನು ನಾವು ಕೊಡ್ತಾ ಬರ್ತೇವೆ. ಹಾಗೆ ಈ ಲೆಕ್ಚರ್ನ ನಿಮಗೆ PDF ಬೇಕಾದಲ್ಲಿ ನೀವು ತಥಾಗತ್ GS Prep ಎಂಬುವ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ಮತ್ತು ಕೀಪ್ ವಾಚಿಂಗ್ ದಿ ವಿಡಿಯೋ ಚಾನಲ್.